ನಮ್ಮ ಭಾವ ಅವ್ರ ಅತ್ತೆ ಕರ್ಕೋಕೆ ಬೈಕಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಮನೆ ನಾಯಿಗಳು ಯಾವ ಥರ ಆಟ ಆಡ್ತಾ ಇದ್ದಾವೆ. ಇವು ಸ್ವಲ್ಪ ಕುರುಬನ ಕಟ್ಟೆಗೆ ಬಂದಿದ್ದೀವಿ. ಗಾಡಿ ಹಿಡ್ಕೊಂಡಿದ್ರೆ ಎಲ್ಲ ಬಿಡಿಸ್ತಾರಂತೆ ಇಲ್ಲಿ. ನಮ್ಮ ಭಾವ ಅವ್ರ ಅತ್ತೆ ಕರ್ಕೋಕೆ ಬೈಕಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಅವ್ರ ಅತ್ತೆ ಬರ್ತಾ ಇಲ್ಲ, ಕೊಳ್ಳೇಗಾಲಕ್ಕೆ ಬರ್ತಾರಂತೆ, ಈಗ ಬರಲ್ವಂತೆ. ಇಲ್ಲ, ಅವ್ರು ನೀನು ಕರ್ಕೋಕೆ ನಿಂತಿರೋದವ್ರು. ಏ ಬಾವ ನಾ ಕರ್ಕೊಯ್ತೀನಿ ಅಂತ ಅವ್ರ ಅಕ್ಕ ಹೋಯ್ತಿಲ್ಲ. ನಮ್ಮ ಮನೆ ನಾಯಿಗಳು ಯಾವ ಥರ ಆಟ ಆಡ್ತಾ ಇದ್ದಾವೆ. ಇವು ಸ್ವಲ್ಪ ಫ್ರೀ ಬಿಟ್ಟರೆ ಹಿಂಗೆ ಒಂದಕ್ಕೊಂದು ಆಟ ಆಡ್ತಾ ಇರ್ತದೆ. ಬಿದ್ರಿ. ಅಯ್ಯೋ ಏಯ್, ಊಟ ಮಾಡ್ಕೊಂಡು ಎಲ್ಲರೂ ಸ್ನಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ. ಏನಕ್ಕ ಊಟ? ಹಸ್ರು ಕಳ್ಸಾರೋ. ಅಯ್ಯೋ ಅಮ್ಮ, ಇವನು ಚಾಲಿ ಯಾರು ತಿಂದಿಲ್ಲ. ಅವ್ನು ನಿನ್ನ ಮಗ ಬೇರೆ ತಿಂದವನ. ಅವನು ಬಂದಾಗಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಅವನು. ಬೆಳಗ್ಗೆ ಒಂದು 4 ಬಿಡಿಗ್ರಿ ಇವನು ಅವಳು ಆ ವೈಟಿ ಎಲ್ಲ ತಿಂದಿರೋದು 3 ಜನ. ಏನಾರು ತಿಂತವ್ರ ಹೊಟ್ಟೆಗೆ. ಈಗ ನಾವು ಕುರುಬನ ಕಟ್ಟೆಗೆ ಬಂದಿದ್ದೀವಿ. ಎಲ್ಲರೂ ಸಿದ್ದಪ್ಪಾಜಿ ದೇವಸ್ಥಾನ ಕೊಳ್ಳೇಗಾಲದ ಹತ್ರ ಇದೆ. ಇಲ್ಲಿ ಸೃಷ್ಟಿಗೆಲ್ಲ ತಡೆ ಹೊಡಿತಾರೆ. ಹಾಗೆ ಮನೆಗೆ ಒಂದು ಕಾಯಿ ಕಟ್ಕೋಬೇಕು. ಕುರುಬನ ಕಟ್ಟೆ ಇದೆ. ಇದು ತಡೆ ಸಾಮಾನು ಅಂತಾರೆ ಇದಕ್ಕೆ ದೃಷ್ಟಿ ಆಗಿದ್ರೆ ಮಾಡಿ ಏನಾದರೂ ಹುಷಾರಿಲ್ಲ ಅಂದರೆ ಇದನ್ನು ತಡೆ ಹೊಡಿಸ್ಕೋಬೋದು. ತುಂಬ ಒಳ್ಳೆಯದು. ತುಂಬ ಹಳೇ ದೇವಸ್ಥಾನ ಇದು. ಏನೇನು ಹೇಳ್ತಾ ಇರ್ತಾರೆ. ದಯ್ಯ ಹಿಡ್ಕೊಂಡಿದ್ರೆ ಗಾಡಿ ಹಿಡ್ಕೊಂಡಿದ್ರೆ ಎಲ್ಲ ಬಿಡಿಸ್ತಾರಂತೆ ಇಲ್ಲಿ. ಬೆತ್ತ ಎಲ್ಲ ಕೆಳಗೆ ಬಿಡಿಸ್ತಾರಲ್ಲಪ್ಪ. ಇವತ್ತು ವಾರ ಶುಕ್ರವಾರ, ಅದಕ್ಕೆ ಎಲ್ಲ ಪೂಜೆಗಳೆಲ್ಲ ಆಗಿದೆ. ಸಂಜೆ 6 ಗಂಟೆ ಆಗಿದೆ. ಆದರೂ ತುಂಬ ಜನ ಇದ್ದಾರೆ. ಒಳಗಡೆ ಜನ ಇಲ್ಲ, ಹೊರಗಡೆ ಜನ ಇದ್ದಾರೆ. ಫಸ್ಟು ಧೂಪ ತಗೋಬೇಕು, ಧೂಪ ಹಾಕ್ಬೇಕು. ಇದು ಹಿಡ್ಕೋಬೇಡ. ಎಷ್ಟು? ಎಲ್ಲ ಸ್ವಲ್ಪ ಎತ್ಕೊಳ್ರಿ. ಏನು ಇಷ್ಟೊಂದು ಕಾಸ್ಟ್ಲಿ ಇಲ್ಲಿ ಇದು? 10 ರೂಪಾಯಿಗೆ ಇಷ್ಟು ಎಷ್ಟು ಕೊಟ್ಟಿದ್ದಾರೆ?
ಏನೇನೈತೆ ಇದರಲ್ಲಿ? ಏನಿದು? ಧೂಪ. ಇದೆಲ್ಲ ಮರದ ಪೀಸ್ ಅಲ್ಲ, ಇದು ಮಾತ್ರ. ಇದು ಸಾಂಬ್ರಾಣಿ. ಇದು ಕಿತ್ಕೊಂಡ್ರೆ ಆಮೇಲೆ ಯಾವ ಲಾಗು ಇಲ್ಲ, ಏನಿಲ್ಲ. ನೀನು ಓಡಿಸಲ್ವಾ? ಬೇಡ, ನೀನೇ ಹೊಡ್ಸ್ಕೊ. ಹೇಗೆ ಹೊಡ್ಸ್ಕೊ ಸಾಕು. ಓಡಿಸೋಗು, ಇಬ್ರು ಓಡಿಸ್ಬೋದು. ಇಬ್ರು ಓಡಿಸ್ಬೋದು ತಾನೆ. ತಗ ಹಿಡ್ಕೊ, ತಗೊಂಬತ್ತೀನಿ. ಒಂದ್ರಲ್ಲೇ ಓಡಿಸ್ಬೋದು ಕಣ್ ಬರ. ಇಲ್ಲೇ ಹೊಡ್ಸ್ಕೊದಂತೆ ಬಿಡ. ಒಂದಲ್ಲೇ ಹೊಡ್ಸಕ್ಕಾಗಲ್ಲಮ್ಮ. ಹಿಡ್ಕೊಳ, ತಗೊಂಬತ್ತೀನಿ. ಫಸ್ಟು ತಡೆ ಹೊಡ್ಸೋದಾ? ಮೊದಲು ತಡೆ ಹೊಡಿಸ್ಬೇಕಾದ್ರೆ ಟೋಕನ್ ತಗೋಬೇಕು. ಅದಕ್ಕೆ ಟೋಕನ್ ತಗೋತಾ ಇದ್ದಾರೆ ನಮ್ಮ ಯಜಮಾನರು, ನಮ್ಮ ತಮ್ಮ ಟೋಕನ್ ತಗೋತಾ ಇದ್ದಾರೆ. ಇಲ್ಲಿ ಟೋಕನ್ ತಗೊಂಡು ನೆಕ್ಸ್ಟು ನಾವು ತಡೆ ಹೊಡ್ಸೋಕೆ ಹೋಗಬೇಕು. ಈಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ತಡೆ ಹೊಡ್ಸೋದಕ್ಕೆ. ಎಲ್ಲ ನಾವು ತಡೆ ಸಾಮಾನು ತಂದಿರೋದನ್ನು ಒಂದ್ರ ಮೇಲೆ ಒಂದನ್ನ ಇಟ್ಟು ಅದು ಒಂದೇ ಸಲ ಕಟ್ ಮಾಡ್ತಾರೆ. ಆವಾಗ ಅದು 2 ಹೋಳಾಗಬೇಕು. ಆವಾಗ ನಮ್ಮ ದೃಷ್ಟಿ ನಿವಾರಣೆ ಆಗಿದೆ ಅಂತ. ಇಲ್ಲ ಅಂದರೆ ಮತ್ತೆ ತೊಗೊಬಂದು ಮಾಡಿಸ್ಕೋಬೇಕು. ನಮ್ಮದೆಲ್ಲ ತಡೆ ಹೊಡಿಸಿದ್ದಾಗಿತ್ತು. ಈಗ ನಮ್ಮ ಯಜಮಾನರು ಮತ್ತು ನಮ್ಮ ಭಾವ ಇಬ್ಬರು ಹೊಡಿಸ್ಕೊಳ್ತಾ ಇದ್ದಾರೆ. ಹಲೋ ಹೊಡೀರ ಡೋಲು. ಇಲ್ಲೇ ಗಾಳಿ ಬಿಡ್ಸೋದು. ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಅವ್ರು ಹೊಡೀರಿ ಅಂತ. ದೊಡ್ಡ ಡಮರು ಬಂದು ಸಾಕು. ಇಲ್ಲೊಂದು ಐತಲ್ಲ ಇದು ಏನಾದ್ರು ಗುರುಗಳು ತಾನ. ಇದೇನೈತಿ ಐತಿ? ಇದೇನು ಹೇಳು? ಮೂಲ ಗದ್ದಿಗೆ. ಸಿದ್ದಪ್ಪಾಜಿ ದೇವಸ್ಥಾನ ಅಂದಮೇಲೆ ಕಪ್ಪು ತುಳಿತ ಅಂತೂ ಇರಲೇಬೇಕು. ನಾವು ಗದ್ದಿಗೆಯಲ್ಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಈಗ ಎಲ್ಲರೂ ಕಪ್ಪು ತುಳಿತ ಹಾಕಿಸ್ಕೊತಾ ಇದ್ದೀವಿ. ಕಪ್ಪು ತುಳಿತ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಹುಷಾರಿಲ್ದಿರೋ ಟೈಮಲ್ಲಿ ಈ ಕಪ್ಪು ತುಳಿತನ ಹಾಕ್ತಾಯಿದ್ರು ನಾವು ಚಿಕ್ಕ ವಯಸ್ಸಿದ್ದಾಗ. ಮಲಯಾಳ ಸತ್ಯ ದೇವತೆ ದುರ್ಗಮ್ಮ. ಬೇಡ ಮುಖ ತೋರಿಸಿ. ಎಲ್ಲರೂ ಮುಖದಲ್ಲೇ ಅದೇ. ಗುಂಡಮ್ಮ ತಲೆಗೆ ಹಾಕೊಳಕ್ಕೆ ಕಣ. ಮುಗೀತು, ದರ್ಶನ ಎಲ್ಲ ಮುಗೀತು. ಈಗ ಮನೆ ಕಡೆಗೆ ಹೊರಟಿದ್ದೀವಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಎಲ್ಲರ ಹಣೆ ಮೇಲೂ ವಿಭೂತಿ ಇದೆ. ದೇವಸ್ಥಾನಕ್ಕೆ ಬಂದರೆ ಎಷ್ಟು ಪ್ರಶಾಂತವಾಗಿದೆ, ಮನಸ್ಸು ನೆಮ್ಮದಿಯಾಗಿದೆ. ನಾವು ಇವತ್ತು ನಮ್ಮ
ಕುಟುಂಬ ಸಮೇತ ಎಲ್ಲ ಮಲ್ಟೇಸ್ವಾಮಿ ರಾಚಪ್ಪಾಜಿ ಇದ್ದು ಸನ್ನಿಧಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಇಲ್ಲಿರೋ ಕಂತರು, ನಮ್ಮ ನಾದಿನಿ ಸಡ್ಕ, ನಮ್ಮ ಬಾಮಾಯ್ದ, ನನ್ನ ಧರ್ಮಪತ್ನಿ, ನನ್ನ 3 ಜನ ಮೊಮ್ಮಕ್ಕಳು ಮಕ್ಕಳು ಮಕ್ಕಳು ಕರೆದುಬಿಟ್ರು ಆಗಲೇ. ಎಲ್ಲರೂ ಬಂದಿದ್ದೀವಿ. ಸ್ವಾಮಿಯ ದರ್ಶನ ಅಚ್ಚುಕಟ್ಟಾಗಾಯಿತು. ಇನ್ನೇನಿದ್ರು ನಾವು ಈಗ ಮನೆ ಕಡೆ ಹೊರಡ್ತಿದ್ದೀವಿ. ಮನೆ ಕಡೆ ಎಲ್ಲ ಹಂಗೆ ಒಂದು ರೌಂಡ್ ಹಾಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಡು ನಂತರ ಒಂದು ಫ್ರೆಶ್ ಆಗಿರೋ ಒಂದು ಕಾಫಿನೋ ಟೀನೋ ಹಾಲು ಕುಡ್ಕೊಂಡು ಒಂದು 10-15 ನಿಮಿಷ ಎಲ್ಲ ಕ್ಲೋಸಿಂಗ್ ಟೈಮ್ ಬಾವ. ನಮ್ಮ ನಾದಿನಿ ನನ್ನ ಮನೇಲೆ 2 ಸಾಕಿದ್ದೀನಿ, ಅದನ್ನೇ ಸಾಕಳೆ ಅಂತಾಳೆ. ಕಳ್ಳೆಪುರಿ, ಮಿಕ್ಚರು, ಸ್ವೀಟು, ಬೂಂದಿ ಖಾರ ಎಲ್ಲ ಇದೆ ಇಲ್ಲಿ. ಮನೆ ಪುರಿ ಇಸ್ಕೊಂಡ್ರಾ? ಒಂಚೂರು ಎತ್ಕೋತೀನಿ. ಈ ಖಾರ ಹಾಕ್ಬೇಕಾಗಿ ಚೆನ್ನಾಗಿರೋದು. ಯಾವ್ದು ಇದಾಗ್ತದಾ? ಇದು ಚೆನ್ನಾಗಿರೋದು. ಹಿಡ್ದು ಸಾಕು ಬಾ. ಎಲ್ಲ ಕ್ಲೋಸಿಂಗ್ ಟೈಮು. ನಾವು ಕೊನೆಯಲ್ಲಿ ಬಂದಿರೋದು. ರಶ್ ಆಗುತ್ತೆ ಅಂತ ನಾವು ಲಾಸ್ಟಲ್ಲಿ ಬಂದಿದ್ದೀವಿ. ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಆದರೂ ಈ ಟೈಮಿಗೆ ಬಂದಿರೋದಕ್ಕೆ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಬೆಳಗ್ಗೆ ಬಂದಿದ್ರಂತೂ ತುಂಬ ರಶ್ ಇರೋದು. ಇನ್ನೂ ನೋಡಿ ಹೊರಗಡೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಇದೆಲ್ಲ ಏನು? ಪೂಜೆ ಸಾಮಾನು 50, ತಳೆ ಸಾಮಾನು 40. ಏಕೆ ಇದೆಲ್ಲ ಏನು? ಇದೆಲ್ಲ ಅಂಗಡಿಗಳೇನಾ? ಅಂಗಡಿ ಎಲ್ಲ ಕ್ಲೋಸ್ ಆಗೈತೆ. ನಾವಲ್ಲೇ ಚಿತ್ರಾನ್ನ ಟೊಮಟೊ ತಿಂದಿದ್ವಿ. ಎಲ್ಲಿ? ಮಾಡಿದ್ರು. ನೀನು ಬಂದಿದ್ಯಾ? ನನಗೋಸ್ಕರನೇ ಬಂದಿದ್ದು ಬಳೆ ಹಾಕ್ಸಕ್ಕೆ. ಮುಡಿ ಬಳೆ. ಇಲ್ಲಿ ಮುಡಿ ಬಳೆ ಅಂತ ಹಾಕ್ತಾರೆ. ಹುಷಾರಿಲ್ದೆ ಹೋದ್ರೆ ಏನಾದ್ರು ಗಾಳಿ ಗಿಳಿ ಏನಾದ್ರು ಹಿಡ್ಕೊಂಡಿದ್ರೆ ಮುಡಿ ಬಳೆ ಹಾಕಿಸ್ತಾರೆ. ನಮ್ಮ ಪ್ರದೀಪಗೆ ಒಂದ್ಸಲ ಆಗಿತ್ತು. ಕೊಳ್ಳೇಗಾಲದಿಂದ ಕುರುಬನಕಟ್ಟೆ ಸುಮಾರು ಒಂದು 18ರಿಂದ 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಪ್ರಯಾಣ. ನಮ್ಮ ಭಾವ ಹೇಳ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಯಾಣವು ಬರಬೇಕಾದ್ರೆ ಗದ್ದೆ ಬಯಲಿನಲ್ಲಿ ಸುಖಕರವಾದ ಪ್ರಯಾಣವನ್ನು ನಾವು ಸಾಗಿಸ್ತಾ ಇದ್ದೀವಿ. ನಂತರ ಹಾಗೆ ಬರ್ತಾ ಒಂದು ಸೇತುವೆ ಸಿಗುತ್ತೆ. ಸೇತುವೆಯನ್ನು ದಾಟಿ ಬಲಗಡೆ ಆಯ್ತು ಬಾವ, ಡಿಲೀಟ್ ಮಾಡ್ತೀನಿ ಬಾವ, ಅದೆಲ್ಲ ಡಿಲೀಟ್ ಮಾಡ್ತೀನಿ. ಇಲ್ಲೆಲ್ಲ ಹೋಟ್ಲಲ್ಲಿದೆ, ಇಲ್ಲೆಲ್ಲ ಕಾಫಿ ಟೀ. ಈಗ ಸ್ವಲ್ಪ ಎಲ್ಲ ಖಾಲಿ ಆಗಿದೆ. ವಸ್ತುಗಳು ಇಲ್ಲಿ ಸಿಗ್ತವೆ. ಬೆಳಗ್ಗೆ ಟೈಮ್ ಬಂದಾಗ ಇಲ್ಲೆಲ್ಲ ಚೆನ್ನಾಗಿ ಕಾಫಿ ಬಾವುಂಗ್ ಟೀ. ಏನು ಟೀ ಒಂದೇನಾ? ಕಾಫಿ ನಂಗೆ ಟೀ ಬೇಡ. ಟೀ ಎಲ್ಲ ಟೀ. ಕಾಫಿಯ ಖಾಲಿ ಆಗಿದೆ, ಟೀ ಮಾತ್ರ ಇರೋದು. ಅದೊಂದು ಜಾಗದಲ್ಲಿ ಮಾತ್ರ ಕಾಫಿ ಇದೆ ಅಂತೆ, ಇನ್ನೆಲ್ಲ ಕಡೆ ಟೀ ಅಂತೆ. ನಮ್ಮಲ್ಲಿ ಕಾಫಿ ಜನಸಂಖ್ಯೆನೇ ಜಾಸ್ತಿ. ಟೀ ಕುಡಿಯೋರು ನಮ್ಮ ಭಾವ ಒಬ್ಬರೇ. ಪಾಪ ಬಾವು ಕೊಡಿಸ್ತೀನಿ ಅಂತ ಕರ್ಕೊ ಹೋಗ್ಬಿಟ್ಟು ಅವ್ರ ಕೈಲೇ ಕೊಡಿಸ್ತಾ ಇದೆಯಾ? ನಾವೆಲ್ಲ ಅಲ್ಲೋಯ್ತೀವಿ ಬಾವ, ನೀವು ಟೀ ಕುಡ್ಕೊ ಬನ್ರಿ. ನಾವು ಅಲ್ಲಿಗೆ ಹೋಗಕ್ಕಂತಾನೆ ಬಾವ ಟೀ ಕುಡ್ದೆ ಆರೋಗಿತ್ತಾ? ನಾವಿಲ್ಲಿ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಈಗ ಡೈರಿಗೆ. ಎಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ, ಎಲ್ಲ ಖಾಲಿ ಆಗಿದೆ. ಖಾಲಿನಾ? ಇಲ್ಲೂ ಖಾಲಿ ಆಗಿದೆ ಕಾಫಿ, ನಮಗಿಲ್ಲೂ ಸಿಗಲಿಲ್ಲ. ಈಗ ಹೊರಡ್ತಾ ಇದ್ದೀವಿ. ಕುಣಿದ್ಬಿಡು, ಒಂದು ಹೆಜ್ಜೆ ಹಾಕ್ಬಿಡು. ಅಲ್ಲೋಗು. ಅಲ್ಲಿ ಆಡ್ತಾ ಇದ್ದಾರೆ ನೋಡಿ ಡ್ಯಾನ್ಸ್. ತಮಟೆ ಸೌಂಡ್ ಅಂದ್ಬಿಟ್ರೆ ಕಾಲು ಕೈ ಎಲ್ಲ ಕುಣಿತಾ ಇರುತ್ತೆ. ಭಾವ ಮಾತಾಡ್ತೀನಿ ಅಂತ ಇದ್ದಾರೆ. ಹಂಗೆ ಹೇಳ್ರಿ, ನಾನು ಹಿಡ್ಕೊಂಡ್ ಬರ್ತೀನಿ. ಮಕ್ಕಳೆಲ್ಲ ಮುರ್ಕ್ನೆಲ್ಲ ತಿನ್ಕೊಂಡು. ಅನ್ನೋ ಒಂದು ವಿಶೇಷ ಏನಂದ್ರೆ ದಕ್ಷಿಣ ಕನ್ನಡದ
ಹಲವಾರು ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂಥ ಕುರುಬನಕಟ್ಟೆ. ಈ ಕುರುಬನಕಟ್ಟೆ ಮಂಟೇಸ್ವಾಮಿಯ ಭಕ್ತರಾದಂಥ ಲಿಂಗಯ್ಯನವರ ಒಂದು ಸ್ಮಾರಕಕ್ಕೆ ನಾವು ಬಂದಿದ್ದೇವೆ ಕುಟುಂಬ ಸಮೇತವಾಗಿ. ಇಲ್ಲಿ ಹಲವಾರು ಜನ ಬೇಡಿಕೆಗಳನ್ನು ಇಟ್ಕೊಂಡು ಹರಕೆಗಳನ್ನು ಇಟ್ಕೊಂಡು ಅವರ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಈ ಕುರುಬನಕಟ್ಟೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾನುವಾರ, ಶುಕ್ರವಾರ, ಮಂಗಳವಾರ ನಡೀತಿದೆ ವಿಜೃಂಭಣೆಯಿಂದ. ಈ ಸ್ಥಳಗಳಿಗೆ ಯಾತ್ರೆಗಳು ಬಹಳಷ್ಟು ಜನ ಸೇರುವುದರಿಂದ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ನೋಡ್ಬೋದು, ಕಣ್ತುಂಬಿಕೊಳ್ಳಬಹುದು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಒಂದು 6:30-7 ಗಂಟೆ ತನಕ ಇರುತ್ತೆ, ಶುಕ್ರವಾರ, ಮಂಗಳವಾರ ಹಾಗೂ ಭಾನುವಾರ. ಈಗ ನಮ್ಮ ಕಾರ್ ಹತ್ರ ಬರ್ತಾ ಇದ್ದೀವಿ. ಮುಗೀತು, ಒಂದು ರೌಂಡ್ ಹಾಕ್ಕೊಂಡು ಬಂದು ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಎಲ್ಲೂ ಕಾಫಿ ಅಂತೂ ಸಿಕ್ಕಲಿಲ್ಲ. ಮನೇಲೇ ಹೋಗಿ ಕುಡಿಯೋಣ ಅಂತ ಹೊರಡ್ತಾ ಇದ್ದೀವಿ. ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಟಚ್ ಮಾಡಿ. ನಮ್ಮ ವಿಡಿಯೋ ಮೊದಲ ಬಾರಿಗೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ನ ಈ ಥರ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.